ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಜಾನ್ ಸಿನಾ ಅವರು ರೀಸೆಂಟ್ ಆಗಿ ಕೋಡಿ ರೋಡ್ಸ್ ಅವರ ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಬೆಳಗ್ಗೆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಆ ಒಂದು ಪಾಡ್ಕಾಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಏನೇನು ಮಾತಾಡಿದ್ರು ಅಂತ. ಅಂಡ್ ಈಗ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಹಾಗೆ ಬ್ರೇವೈಟ್ ಅವರ ನಡುವೆ ನಡೆದಂತಹ ಫಾರ್ ಫ್ಲೈ ಫನ್ ಹೌಸ್ ಮ್ಯಾಚ್ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಆ ಒಂದು ಮ್ಯಾಚ್ ಅಲ್ಲಿ ನಿಜವಾಗ್ಲೂ ನೀವೇನಾದ್ರೂ ಹುಡುಕ್ತಾ ಹೋದ್ರೆ ಮಿಲಿಯನ್ಸ್ ಆಫ್ ಈಸ್ಟರ್ ಎಗ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನಿಜವಾಗ್ಲೂ ಯಾರು ಕೂಡ ಆ ಡೀಟೇಲ್ಸ್ ಗಳನ್ನ ಡಿಕೋಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಅಂಡ್ ಆ ಒಂದು ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು. ಜಾನ್ ಸಿನಾ ಅವರ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಎಲ್ಲಾ ಪ್ರೋಮೋಸ್ಗಳು, ಟೀಸರ್ಸ್ ಗಳು ಕೂಡ ನಮಗೆ ಆ ಒಂದು ಟೈಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಅದರಲ್ಲಿ ಇನ್ನೂ ಕೂಡ ಮಿಲಿಯನ್ಸ್ ಆಫ್ ಈಸ್ಟರ್ ಎಕ್ಸ್ ಗಳನ್ನ ಡಬ್ಲ್ಯೂ ಅವರು ಪ್ಲಾಂಟ್ ಮಾಡಿದಾರಂತೆ. ಅಂಡ್ ಅದನ್ನ ನಾವ್ ಯಾರು ಕೂಡ ಡಿಕೋಡ್ ಮಾಡೋದಕ್ಕೇನೆ ಆಗೋದಿಲ್ವಂತೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಸಿಎಂ ಪಂಕ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು ಜಾನ್ ಸಿನಾ ಅವರು ಎಷ್ಟು ವರ್ಷ ಡಬ್ಲ್ಯೂ ಕಂಪನಿಯಲ್ಲಿ ಇದ್ರು ಅಂತ. ಅಂಡ್ ಅಷ್ಟು ವರ್ಷದಲ್ಲೂ ಕೂಡ ಜಾನ್ ಸಿನಾ ಅವರ ಫೇವರೇಟ್ ರೆಸ್ಲಿಂಗ್ ಮೂಮೆಂಟ್ ಹಾಗೆ ಫೇವರೇಟ್ ಡಬ್ಲ್ಯೂ ಮೂಮೆಂಟ್ ಯಾವ್ದಂತೆ ಗೊತ್ತಾ? ಸೌದಿ ಅರೇಬಿಯಾದಲ್ಲಿ ನಮ್ಮ ಸಿಎಂ ಪಂಕ್ ಅವರು ಫ್ಯಾನ್ಸ್ ಗಳ ಜೊತೆ ಸೇರ್ಕೊಂಡು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಅಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ಅಂಡ್ ಡಬ್ಲ್ಯೂ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಮಾಡಿಸಿರ್ತಾರೆ ಆ ಒಂದು ಮ್ಯಾಚ್ ಗಿಂತ ಮುಂಚೆ. ಅಂಡ್ ಡಬ್ಲ್ಯೂ ಅಲ್ಲಿ ಇಲ್ಲದೆ ಇರತಕ್ಕಂತಹ ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸೌದಿ ಅರೇಬಿಯಾಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ. ಡಬ್ಲ್ಯೂ ಕಂಪನಿ ಸೌದಿ ಅರೇಬಿಯಾಗೆ ಹೋಗಿ ಬ್ಲಡ್ ಮನಿನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಅಂಡ್ ಆ ಒಂದು ಸ್ಟೇಟ್ಮೆಂಟ್ ಗೆ ಇಡೀ ಸೌದಿ ಅರೇಬಿಯಾದ ಆಡಿಯನ್ಸ್ ಸಿಎಂ ಪಂಕ್ ಗೆ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದರಲ್ಲಿ ಒಬ್ಬ ಬಂದ್ಬಿಟ್ಟು ಸಿಎಂ ಪಂಕ್ ನೀನು ನಮಗೆ ಸಾರಿ ಕೇಳಬೇಕು ಅಂತ ಹೇಳ್ತಾನೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಇಡೀ ಸೌದಿ ಅರೇಬಿಯಾ ಜೊತೆ ಸಾರಿನೂ ಕೂಡ ಕೇಳ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಮೂಮೆಂಟ್ ತುಂಬಾನೇ ಅದ್ಭುತವಾಗಿತ್ತು. ಅಂಡ್ ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ. ಅಂಡ್ ಆ ಒಂದು ಫ್ಯಾನ್ ಮೂಮೆಂಟ್ ಡಬ್ಲ್ಯೂ ಕರಿಯರ್ ಅಲ್ಲಿ ಜಾನ್ ಸಿನಾ ಅವರ ಬೆಸ್ಟ್ ಡಬ್ಲ್ಯೂ ಮೂಮೆಂಟ್ ಅಂತೆ. ನಿಜವಾಗ್ಲೂ ಅದು ಅನ್ಸ್ಕ್ರಿಪ್ಟೆಡ್ ಆಗಿತ್ತು. ಅಂಡ್ ಅಷ್ಟೇ ಅದ್ಭುತವಾಗಿ ಅದನ್ನು ನಮ್ಮ ಸಿಎಂ ಪಂಕ್ ಅವರು ಮ್ಯಾನೇಜ್ ಕೂಡ ಮಾಡಿದ್ರು. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ತಾನು ಟ್ಯಾಪ್ ಔಟ್ ಮಾಡಿದಂತಹ ಮೂಮೆಂಟ್ ನು ಕೂಡ ನೆನಪು ಮಾಡ್ಕೋತಾರೆ. ನಿಮ್ಗೆ ಗೊತ್ತಿರಬಹುದು ಗಂತರ್ ಅವರು ಜಾನ್ ಸಿನಾ ಅವರಿಗೆ ಲಾಕ್ ನ ಹಾಕ್ತಾಗ ನಮ್ಮ ಜಾನ್ ಸಿನಾ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಲಿಟರಲಿ ಅವರ ಸ್ಟ್ರಗಲ್ ನಮಗೆ ಕಾಣಿಸ್ತಾ ಇರುತ್ತೆ. ಇಲ್ಲ, ಜಾನ್ ಸಿನಾ ಅವರು ಕಷ್ಟ ಪಡ್ತಾ ಇದ್ದಾರೆ ಅಂತ. ಬಟ್ ಅವರು ಯಾವಾಗ ಸ್ಟ್ರಗಲ್ ಮಾಡೋದನ್ನ ನಿಲ್ಲಿಸ್ತಾರೋ, ಯಾವಾಗ ಅವರ ಫೇಸ್ ಅಲ್ಲಿ ಒಂದು ಸ್ಮೈಲ್ ನಮಗೆ ನೋಡೋದಕ್ಕೆ ಸಿಗುತ್ತೋ, ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಫೀಲ್ ಮಾಡಿದ್ರಂತೆ ತನ್ನ ಇಡೀ ಡಬ್ಲ್ಯೂ ಕರಿಯರ್ ನ ಅಂಡ್ ಆಡಿಯನ್ಸ್ ಗಳ ಜೊತೆ ಅವರಿಗೆ ಇದ್ದಂತಹ ಕನೆಕ್ಷನ್ಸ್ ನ ನಮ್ಮ ಜಾನ್ ಸಿನಾ ಅವರು ನೆನಪು ಮಾಡ್ಕೊಂಡು ಸ್ಮೈಲ್ ಮಾಡ್ತಾನೆ ಟ್ಯಾಪ್ ಔಟ್ ಮಾಡೋದ್ರಂತೆ. ಲಿಟ್ರಲಿ ಗಾಯ್ಸ್, ಎಂತ ಒಂದು ಮೂಮೆಂಟ್ ಅದು. ಅದನ್ನ ಈಗಲೂ ಕೂಡ ಕಣ್ಮುಚ್ಕೊಂಡ್ರೆ ಆ ಒಂದು ಮೂಮೆಂಟ್ ನಮ್ ಕಣ್ಮುಂದೆ ಬರುತ್ತೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದಲ್ಲ ಒಂದು ದಿನ ತನ್ನ ಲೈಫ್ ಅಲ್ಲಿ ಸೋಲ್ಲೇಬೇಕು. ಬಟ್ ಅವನು ಸೋಲ್ಬೇಕಾದ್ರೆ ಅವನಿಗೆ ನಾನು ಎಲ್ಲದನ್ನು ಕೂಡ ಗೆದ್ದಿದ್ದೀನಿ ಅನ್ನೋ ಒಂದು ನೆಮ್ಮದಿ ಇರಬೇಕು. ಅಂಡ್ ಆ ಒಂದು ನೆಮ್ಮದಿಯಿಂದ ಅವನು ಸೋಲ್ಲೇಬೇಕು. ತನ್ನ ಜೀವನದಿಡೀ ಒಬ್ಬ ವ್ಯಕ್ತಿ ನೆವರ್ ಗಿವ್ ಅಪ್ ಇಂದ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ದಿನ ಅವನು ಗಿವ್ ಅಪ್ ಮಾಡಲೇಬೇಕಾಗುತ್ತೆ. ಬಟ್ ಅವನು ಗಿವ್ ಅಪ್ ಮಾಡಿದಾಗ ಅವನಿಗೆ ಗಿವ್ ಅಪ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷ ಇರಬೇಕು. ಅಂಡ್ ಅವನು ತನ್ನ ಟರ್ಮ್ಸ್ ಅಲ್ಲಿ ಗಿವ್ ಅಪ್ ಮಾಡಿರ್ಬೇಕು ಅಂತ ನಮ್ಮ ಜಾನ್ ಸಿನಾ ಅವರ ಫೀಲ್ ಇತ್ತು. ಅಂಡ್ ಆ ಒಂದು ಮೂಮೆಂಟ್ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ಕಣ್ಣೀರ್ ತರಿಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಇವರ ಸ್ಟೋರಿನ ಡಬ್ಲ್ಯೂ ಅವರು ಇನ್ನೂ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಡಬ್ಲ್ಯೂ ಅವರು ಒಂದ್ ಸೈಡ್ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರಿಗೋಸ್ಕರನೇ ಬುಕ್ ಮಾಡಿದ್ರು ಅಂತ ಅನಿಸಬಹುದು. ಯಾಕಂದ್ರೆ ಆ ರೀತಿ ಇತ್ತು ಇವರಿಬ್ಬರ ನಡುವಿನ ಆ ಒಂದು ಫೇಸ್ ಆಫ್. ಅಂಡ್ ಈಗ ಇವರಿಬ್ರು ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಸ್ಟೋರಿನ ಕಂಟಿನ್ಯೂ ಮಾಡಬಹುದು. ಅಂಡ್ ನಮಗೆ ಮುಂದಿನ ವರ್ಷದಲ್ಲೇ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಈ ವರ್ಷದ ರಾಯಲ್ ರಂಬಲ್ ಯಾವ ರೀತಿ ಹೈಪ್ಡ್ ಅಪ್ ಆಗಿತ್ತು ಅಂದ್ರೆ ಜೇವುಸ್ ಅವರು ವಿನ್ ಆಗಿದ್ದಕ್ಕೆ ಹೈಪ್ ಆಗಿಲ್ಲ. ಬದಲಿಗೆ ಆ ಒಂದು ರಾಯಲ್ ರಂಬಲ್ ಅಲ್ಲಿ ರೋಮನ್ ರೈನ್ಸ್, ಸಿಎಂ ಪಂಕ್, ಜಾನ್ ಸಿನಾ, ಸೆತ್ ರೋಲೆನ್ಸ್ ಎಲ್ಲ ದಿಗ್ಗಜರು ಕೂಡ ಆ ಒಂದು ರಾಯಲ್ ರಂಬಲ್ ಅಲ್ಲಿ ಇದ್ರು. ಅದಕ್ಕೋಸ್ಕರ ಆ ಒಂದು ರಾಯಲ್ ರಂಬಲ್ ಸಿಕ್ಕಾಪಟ್ಟೆ ಹೈಪ್ ಅಪ್ ಆಗಿತ್ತು. ಬಟ್ ಡಬ್ಲ್ಯೂ ಅವರು ಜೇವುಸ್ ಅವ್ರನ್ನ ವಿನ್ ಮಾಡಿಸಿ ಬ್ಲೆಂಡರ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅದೇ ರೀತಿ ಹೈಪ್ ಈ ಬಾರಿಯ ರಾಯಲ್ ರಂಬಲ್ ಅಲ್ಲೂ ಕೂಡ ಇರುತ್ತೆ. ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಇರ್ತಾರೆ, ಬ್ರಾಕ್ ಲೆಸ್ನರ್ ಅವರು ಇರ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡ್ತಾರೆ. ಅಂಡ್ ಸಿಎಂ ಪಂಕ್ ಅವರು ಏನಾದ್ರು ಚಾಂಪಿಯನ್ಶಿಪ್ ನ ಸೋತಿದ್ರೆ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಈ ಬಾರಿಯ ರಾಯಲ್ ರಂಬಲ್ ಕೂಡ ಡಬ್ಲ್ಯೂ ಅವರು ಬಿಗ್ಗೆಸ್ಟ್ ರೀತಿ ಪ್ರೆಸೆಂಟ್ ಮಾಡ್ತಾರೆ. ಕಾದ್ ನೋಡಬೇಕು ಈ ಬಾರಿಯ ರಾಯಲ್ ರಂಬಲ್ ನ ವಿನ್ನರ್ ಯಾರಾಗ್ತಾರೆ ಅಂತ. ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದೆಯಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ. ಪ್ರಾಬಬ್ಲಿ ಗೈಸ್ ಡಬ್ಲ್ಯೂ ಅವರು ಟ್ರಿಪಲ್ ಎಚ್ ಅವರ ಹೀಲ್ ಟರ್ನ್ ಮಾಡಿಸಬಹುದು. ಇದೇನ್ ಗುರು, ಟ್ರಿಪಲ್ ಎಚ್ ಅವರು ಹೆಂಗೆ ಹೀಲ್ ಟರ್ನ್ ಆಗ್ತಾರೆ ಅಂತ ನೀವು ಕೇಳಬಹುದು. ಈಗ ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ನ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಬುಕ್ಕಿಂಗ್ ಅಲ್ಲೇ ನಮ್ಮ ಟ್ರಿಪಲ್ ಎಚ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು.
ಅಂಡ್ ಅಥಾರಿಟಿ ಫಿಗರ್ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ನ ಬುಕ್ ಮಾಡಬಹುದು. ಒಂದಲ್ಲ ಒಂದು ದಿನ ನಮ್ಮ ಟ್ರಿಪಲ್ ಎಚ್ ಅವರು ಇದ್ರ ಬಗ್ಗೆ ಥಿಂಕ್ ಮಾಡೇ ಮಾಡಿರ್ತಾರೆ. ಯಾಕಂದ್ರೆ ಈಗ ಡಬ್ಲ್ಯೂ ಇಂಟ್ರೆಸ್ಟ್ ಆಗಬೇಕು ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರೇ ಈಗ ಅಖಾಡಕ್ಕೆ ಇಳಿಬೇಕು ಅಂಡ್ ಅವರು ಅವರ ಪರವಾಗಿ ಬುಕಿಂಗ್ ನ ಮಾಡೋದಕ್ಕೆ ಶುರು ಮಾಡಬೇಕು. ಯಾವ ರೀತಿ ಅಥಾರಿಟಿಲಿ ನಮ್ಮ ಟ್ರಿಪಲ್ ಎಚ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರೋ ಅದೇ ರೀತಿ ಸಿಮಿಲರ್ ವೇ ಆಗಿ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಅಖಾಡಕ್ಕೆ ಇಳಿಬೇಕು. ಯಾವ ರೀತಿ ವಿನ್ಸ್ ಮಿಕ್ಮೆನ್ ಅವರು ಹೀಲ್ ಆಗಿ ಅಖಾಡಕ್ಕೆ ಇಳಿದಿದ್ರು ಈಗ ನಮ್ಮ ಟ್ರಿಪಲ್ ಎಚ್ ಅವರು ಅದೇ ರೀತಿ ಅಖಾಡಕ್ಕೆ ಇಳಿಬೇಕು. ಬಟ್ ಅವರು ಯಾವಾಗ ಇಳಿತಾರೆ ಅಂತ ಕಾದ್ ನೋಡಬೇಕು. ಅಂಡ್ ಇದು ಪರ್ಫೆಕ್ಟ್ ಟೈಮ್ ಅಂತ ಅನ್ಕೋತೀನಿ. ಯಾಕಂದ್ರೆ ಜಾನ್ಸಿನ್ ಅವರ ಕೈಯಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಟ್ಯಾಪ್ ಔಟ್ ಮಾಡಿಸಿದ್ದಾರೆ ಅಂಡ್ ಈಗ ಎಲ್ಲರೂ ಕೂಡ ಗಂತರ್ಗಿಂತ ಜಾಸ್ತಿ ಟ್ರಿಪಲ್ ಎಚ್ ಅವ್ರನ್ನೇ ಹೇಟ್ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಟೈಮಲ್ಲಿ ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದರೂ ಅಖಾಡಕ್ಕೆ ಇಳಿದ್ರೆ ನಿಜವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಡಬ್ಲ್ಯೂ ಏನಾದರೂ ಇಂಟ್ರೆಸ್ಟಿಂಗ್ ಆಗ್ಬೇಕಾ, ಟ್ರಿಪಲ್ ಎಚ್ ಅವರು ಬಂದು ಡಬ್ಲ್ಯೂ ಅಲ್ಲಿ ಒಂದು ಸ್ಟೋರಿ ಲೈನ್ ನ ಭಾಗವಾಗಬೇಕು. ಆಗ ಮಾತ್ರ ಡಬ್ಲ್ಯೂ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಲಿಟರಲಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಯಾವುದೇ ರೀತಿಯ ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿಲ್ಲ. ಅಂಡ್ ಗೈಸ್, ಮುಂದಿನ ವಾರದ ತನಕ ಡಬ್ಲ್ಯೂ ಅಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಅವರು ಹಾಲಿಡೇ ಮಾಡ್ತಾ ಇರೋದ್ರಿಂದ ಸೊ ಡಿಸೆಂಬರ್ ಮುಗಿದ ಮೇಲೆನೆ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡ್ತಾರೆ. ಜನವರಿಯಿಂದ ಡಬ್ಲ್ಯೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಜನವರಿಯಿಂದನೇ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಗೆ ಬಿಲ್ಡ್ ನ ಪ್ರಾರಂಭ ಮಾಡ್ತಾರೆ. ಆದ್ರೂ ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನ್ ಆಗಬಹುದು ಅಂತ ನಾವು ಮಾತಾಡೋದಾದ್ರೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ. ಬಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಡಿಸೆಂಬರ್ 19ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಅಫಿಷಿಯಲ್ ಆಗಿ ತನ್ನ ವೆಬ್ಸೈಟ್ ಅಲ್ಲಿ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ ಅಂತ. ಬಟ್ ಬರ್ತಾರೋ ಇಲ್ವೋ ಅನ್ನೋದು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನನ್ನ ಪ್ರಕಾರ ಬರೋದಿಲ್ಲ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ MFT ಹಾಗೆ ವೈಟ್ 6 ಅವರ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಸ್ಟೋರಿ ಲೈನ್ ಕೂಡ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನ ಕೆಲವೊಂದಷ್ಟು ರ್ಯಾಂಡಮ್ ಸೆಗ್ಮೆಂಟ್ ಗಳನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ತೋರಿಸಬಹುದು. ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ಆಗುತ್ತೆ ಅಂತ ಅನ್ಕೋತೀನಿ. ನಾಳೆ ಸ್ಮ್ಯಾಕ್ ಡೌನ್ ನಮಗೆ ಲೈವ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಬರುವಂತಹ ಸ್ಮ್ಯಾಕ್ ಡೌನ್ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಮಂಡೇ ನೈಟ್ ರೋ ನಮಗೆ ಲೈವ್ ಮಂಡೇ ನೈಟ್ ರೋ ಆಗಿ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಬರುವಂತಹ ಮಂಡೇ ನೈಟ್ ರೋ ಪ್ರೀ ಟೇಪ್ಡ್ ಮಂಡೇ ನೈಟ್ ರೋ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನ ನೀವು ಖಂಡಿತವಾಗ್ಲೂ ಕೂಡ ಎದ್ದು ನೋಡ್ತೀರಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನೋಡ್ಲೇಬೇಕು, ವಿಡಿಯೋ ಮಾಡೋದಕ್ಕಾದ್ರೂ ನೋಡ್ತೀನಿ. ವಿಡಿಯೋನ ಆದಷ್ಟು ಬೇಗ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.